ಅಯ್ಯಯ್ಯೋ, ಕತ್ ಕೇಳಿಸ್ಕೊಂಡಿದ್ದು ಗೊತ್ತಾಯ್ತಾ? ಗೊತ್ತಾಗಿದ್ರೆ ನನ್ನ ಕತ್ತೆ ಚಟ್ನಿ ಪುಡಿ. ಒಪ್ಕೊಂಡ್ರು ಒಪ್ಕೊಳ್ದೇ ಇದ್ರು ನೀನು ಈ ಮನೆ ಸೊಸೆ, ಅದು ನಿನ್ನ ತಲೆಯಲ್ಲಿರಲಿ. ಸಾರಿ, ನೀವು ಮಾತಾಡಿದ ತಕ್ಷಣ ಭಯ ಆಗೋಯ್ತು. ಅದಕ್ಕೆ ಓವರ್ ಆ್ಯಕ್ಟಿಂಗ್ ಮಾಡಿದ್ರೆ ಏನು ಮಾಡ್ತೀನಿ ಗೊತ್ತು ತಾನೆ? ಗೊತ್ತು. ಸ್ಟಾಪ್ ಇಟ್. 2 ನಿಮಿಷ ಕೈಕಾಲು ಅಲ್ಲಾಡಿಸ್ದೆ, ಸುಮ್ಮನೆ ನಿಂತ್ಕೋ. ಇಲ್ಲ ನೋಡು, ಈ ಮನೆ ಸೊಸೆಯಾಗಿ ನಿನಗೆ ಕೆಲವು ರೆಸ್ಪಾನ್ಸಿಬಿಲಿಟೀಸ್ ಇದೆ. ನಿನ್ನ ಬುದ್ಧಿಗೆ ತಕ್ಕಾಗಿ ನಡ್ಕೋಬೇಡ, ಸ್ಥಾನಕ್ಕೆ ತಕ್ಕಾಗಿ ನಡ್ಕೋ, ಗೊತ್ತಾಯ್ತಾ? ಸತ್ಯ ಯಾವುದು ಸುಳ್ಳು ಯಾವುದು ಅಂತ ತಿಳ್ಕೊಳ್ಳೋ ಮೆಚುರಿಟಿ ಬೆಳೆಸ್ಕೋ. ಏನು ಸುಮ್ಮನೆ ನಿಂತಿದ್ಯಾ? ನಿನಗೆ ಹೇಳ್ತಾ ಇರೋದು. ನೀವೇ ಹೇಳಿದ್ರಲ್ಲ, ಅಲ್ಗಾಡ್ದೆ ನಿಂತ್ಕೋ, ತಲೆ ಆಡಿಸ್ದೆ, ಹೇಗೆ ಹೂ ಅಂತ ಹೇಳೋದು? ಬಾಯಿಲ್ವಾ ನಿನಗೆ? ನಂಗೆ ಆಕ್ಷನ್ ಮಾಡಿದ್ರೆ ಡೈಲಾಗ್ ಹೇಳಕ್ ಬರೋದೇ ಇಲ್ಲ. 100 ಜನ 100 ಹೇಳಲಿ, ಅದರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು, ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದನ್ನ ಥಿಂಕ್ ಮಾಡಿ ಡಿಸೈಡ್ ಮಾಡಬೇಕು. ದೇವ್ ನಂಗೆಲ್ಲ ಹೇಳ್ಬಿಟ್ಟಿದ್ದಾನೆ ಅಂತ ಅವ್ನ ಮಾತು ಕೇಳ್ಬಿಡ ಅಂತ ಇಂಡೈರೆಕ್ಟಾಗಿ ಹೇಳ್ತಿದ್ದಾನೆ. ಆ ಸುಬ್ಲಕ್ಷ್ಮಿ ಸಂಸಾರದಲ್ಲಿ ಗುರುಮೂರ್ತಿ ಡವ್ವು ಶನಾಯ ಗುರುಮೂರ್ತಿ ಬ್ರೈನ್ ವಾಶ್ ಮಾಡ್ತಾಳಲ್ಲ, ಆ ಥರ ನನ್ನ ಬ್ರೈನ್ ವಾಶ್ ಮಾಡಕ್ಕೆ ಬಂದಿದ್ದಾನೆ. ಬಟ್ ನಾನು ನಂಬಿಡ್ತೀನಾ? ನನ್ನ ಪತ್ತೇದಾರಿ ಪ್ರತಿಭಾಕ್ಕಿಂತ ಒಂದು ಕೈ ಮೇಲೆ. ಇವ್ರು ಮಾತ್ರ ಸುಮ್ಮನೆ ಬಿಡಲ್ಲ. ಅರ್ಥ ಆಯ್ತಾ? ಆಯ್ತಾಯ್ತು, ಎಲ್ಲ ಅರ್ಥ ಆಯ್ತು. ನೋಡು, ನಿನಗೆ ನನ್ನ ಎಕ್ಸ್ಪ್ಲನೇಷನ್ ಕೊಡೋ ಅವಶ್ಯಕತೆ ಇಲ್ಲ, ಆದರೂ ಕೊಡ್ತೀನಿ. ಯಾಕೆ ಗೊತ್ತಾ? ಸೇಫ್ಟಿ. ಗೊತ್ತು ದೇವ್ ಮಾತು ಕೇಳಿ ಎಲ್ಲಿ ತಿರುಗಿ ಬಿದ್ದುಬಿಡ್ತೀನೋ ಅಂತ ನಿಮ್ಮ ಸೇಫ್ಟಿಗೆ ಹೇಳ್ತಿದ್ದೀರಲ್ಲ. ನನ್ನ ಸೇಫ್ಟಿಗಲ್ಲ, ನಿನ್ನ ಸೇಫ್ಟಿಗೆ. ಯಾಕೆಂದರೆ ನನಗೆ ಕೋಪ ಬಂದರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿರೋಲ್ಲ. ಸೊ ನನಗೆ ಕೋಪ ಬರಿಸ್ಬೇಡ, ನಿನ್ನನ್ನು ನೀನು ಸೇವ್ ಮಾಡ್ಕೊ. ಆ ದೇವ್ ಮಾತು ಕೇಳಿ ಎಲ್ಲಿ ಇವ್ರ ವಿರುದ್ಧ ತಿರುಗಿ ಬಿದ್ದುಬಿಡ್ತೀನಿ ಅನ್ನೋ ಭಯಕ್ಕೆ ನನಗೆ ಬುದ್ಧಿ ಹೇಳಕ್ಕೆ ಬರ್ತಿದ್ದಾರೆ. ಇವರು ಕೇಡಿ ಅಲ್ಲ, ಕೇಡಿ ನಂಬರ್ 1. ಈ ಕೇಡಿ ಕೈಗೆ ಬೇಡಿ ಹಾಕ್ಸದೆ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು. ಈಗೇನು ಮಾಡ್ತೀನಿ ನೋಡಿ. ಹಲೋ. ಅದೇನು ಮಾಡ್ತೀರೋ ನಂಗೆ ಗೊತ್ತಿಲ್ಲ. ಮೊದಲು ಆ ಏಜಿಗೆ ಶಿಕ್ಷೆ ಕೊಡ್ಸೋಣ. ಅದಕ್ಕೆ ತಾನೇ ನಿಮ್ಮನ್ನು ಅಲ್ಲಿ ಕಳಿಸಿರೋದು. ಇನ್ನು ಎಷ್ಟು ದಿನ ಬೇಕ್ರಿ ನಿಮಗೆ? ಮೊದಲು ಆ ಮನೆಗೆ ಹೋಗಿ ಸೆಟ್ಲ್ ಆಗಿ ಅಂತ ಹೇಳಿದ್ರಿ. ಇಲ್ಲಿ ಬಂದಿದ್ದು ಆಯಿತು, ಸೆಟ್ಲ್ ಆಗಿದ್ದು ಆಯಿತು. ಇನ್ನೂ ಯಾಕೆ ರಿಡಿಲೆ? ಅದು ಯಾವ ಸೀಮೆ CCB ಆಫೀಸರ್ ರೀ ನೀವು? ಇವಾಗ ಏನಾಯಿತು? ಯಾಕಷ್ಟು ಕೋಪ? ಅವರು ಮನುಷ್ಯನೇ ಅಲ್ಲ, ರಾಕ್ಷಸ. ಅಂಥವ್ರನ್ನ ನಾವು ಮಟ್ಟ ಹಾಕಲೇಬೇಕು. ಅವರು ನನ್ನ ಜೀವನದಲ್ಲಿ ಆಟ ಆಡ್ತಿದ್ರು, ನಾನು ಸುಮ್ಮನೆ ಇರ್ತಿದ್ದೆ. ಆದರೆ ಅವರು ನನ್ನ ತಂಗಿ ಜೀವನದಲ್ಲಿ ಆಟ ಆಡ್ತಿದ್ದಾರೆ. ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಅದು ಯಾವ ಡಾಕ್ಯುಮೆಂಟ್ ಬೇಕು ಹೇಳಿ ನಿಮಗೆ? ನಾನು ಹುಡುಕ್ತೀನಿ. 3 6 ಆಗಲಿ 6 3 ಆಗಲಿ, ಅವರು ಕಂಬಿ ಎಣ್ಸೋದನ್ನ ನಾನು ನೋಡಲೇಬೇಕು. ಕತೆ ಮುಗಿಸ್ಬೇಕು. ಅಮ್ಮ, ಹೀಗೆಲ್ಲ ಮಾಡಬೇಕಾ? ಹೌದು ಕಂದ. ಆದರೆ ಇದರಿಂದ ದೇವ್ ಬೇಜಾರು ಮಾಡಿಕೊಂಡ್ರೆ? ನಾನೇ ನಿಜವಾಗ್ಲೂ ಮಾಡು ಅಂತ ಹೇಳ್ತಾ ಇದ್ದೀನಾ? ನಾಟಕ ಮಾಡು ಅಂತ ತಾನೇ ಹೇಳ್ತಾ ಇದ್ದೀನಿ. ನೋಡು ಮಗಳೇ, ನೀನು ಹಾಗೆ ಮಾಡಿದ್ರೇನೆ ನಿನ್ನ ಪ್ರೀತಿ ಅನ್ನೋ ಬಿಲ್ಡಿಂಗ್ಗೆ ಸಂಸಾರ ಅನ್ನೋ ಅಡಿಪಾಯ ಸಿಗೋದು. ಆದರೂ ನನಗೆ ಯಾಕೋ ಭಯ ಆಗ್ತಿದೆಮ್ಮ. ಅವ್ರೇನಾದರೂ ನನ್ನನ್ನು ಬಿಟ್ಟು ಹೋದರೆ? ಅಯ್ಯೋ, ಯಾವುದು ಬಿಟ್ಟು ಹೋಗಲ್ಲಮ್ಮ. ಅವನ ಪ್ರೀತಿ ನಿಜನೇ ಆಗಿದ್ರೆ ಅವನು ನಿನ್ನ ಮಾತನ್ನು ಕೇಳ್ತಾನೆ. ನನ್ನ ಮಗಳು ಚೆನ್ನಾಗಿರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಆ ದೇವನ ಒಪ್ಕೊಂಡಿದ್ದೀನಿ. ನೀನೇನಾದರೂ ಅವನಿಗೆ ಸಲಿಗೆ ಕೊಟ್ಟರೆ ಅವನು ನಿನ್ನನ್ನು ಸದರ ಮಾಡ್ಕೊಂಡು ಬಿಡ್ತಾನಷ್ಟೇ.
ಏನು ನೋಡ್ತಾ ಇದೆಯಮ್ಮ? ಅವನದೇ ತಾನೇ ಫೋನು? ಕಟ್ ಮಾಡು. ಅಮ್ಮ, ಕಟ್ ಮಾಡಮ್ಮ. ಅಷ್ಟು ಚೆನ್ನಾಗಿ ಬ್ಲೀಚಿಂಗ್ ಪೌಡರ್ ಹಾಕಿ ಬ್ರೈನ್ ವಾಶ್ ಮಾಡಿದ್ದೀನಿ. ಇವಳು ಯಾಕೆ ಇವಾಗಲೂ ಕಾಲ್ ಎತ್ತುತ್ತಾ ಇಲ್ಲ? ರಿಸೀವ್ ಮಾಡು. ಕೊನೆ ರಿಂಗಿಗೆ ರಿಸೀವ್ ಮಾಡು. ನಂಗೆ ಯಾಕೆ ಕಾಲ್ ಮಾಡ್ತಿದ್ದೀರಾ? ಏನಾಯ್ತು ಚುಕ್ಕಿ? ನೀನು ಯಾವಾಗ ಸಿಗ್ತೀಯಾ? ನಿನ್ನ ನೋಡ್ಬೇಕನ್ನಿಸ್ತದೆ. ಯಾರು ನೀವು? ನನ್ನನ್ನೇ ಯಾರು ಅಂತ ಕೇಳ್ತಾ ಇದೆಯಾ? ನಾನು ನಿನ್ನ ಲವರ್, ನಿನ್ನ ಮದುವೆ ಆಗಬೇಕಾಗಿರೋ ಹುಡುಗ, ನಿನ್ನ ಗಂಡ ಆಗಬೇಕಾಗಿರೋನು. ಆದರೆ ಇವಾಗ ನೀವು ನನ್ನ ಗಂಡ ಅಲ್ಲ, ನೀವು ಬೇರೆಯವ್ಳ ಗಂಡ. ಮೊದಲು ನಿಮ್ಮ ಹೆಂಡತಿಯಿಂದ ಡಿವೋರ್ಸ್ ತೊಗೊಂಬನ್ನಿ. ಅಲ್ಲಿ ತನಕ ನಂಗೆ ಕಾಲ್ ಮಾಡಬೇಡಿ, ಮೀಟ್ ಮಾಡಬೇಡಿ. ಅವಳಿಗೆ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿದ್ದೀನಲ್ಲ ಚುಕ್ಕಿ, ಯಾಕೆ ಅನುಮಾನನಾ? ಇದು ಅನುಮಾನದ ಪ್ರಶ್ನೆ ಅಲ್ಲ, ಸೊಸೈಟಿನಲ್ಲಿ ನನ್ನ ಅಸ್ತಿತ್ವದ ಪ್ರಶ್ನೆ. ಮದುವೆ ಆಗಿರೋ ನಿಮ್ಮ ಜೊತೆ ನಾನು ಓಡಾಡಿದ್ರೆ ಜನ ನನ್ನನ್ನು ತಪ್ಪಾಗಿ ಕರೀತಾರೆ. ಅಂದ್ರೆ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ವಾ? ತುಂಬ ಇದೆ. ಅದಕ್ಕೆ ಮದುವೆ ಆಗಿರೋ ನಿಮ್ಮನ್ನ ನಾನು ಮದುವೆ ಆಗ್ತೀನಿ ಅಂತ ಒಪ್ಕೊಂಡಿರೋದು. ಅದೇ ಥರ ನಿಮಗೂ ನನ್ನ ಮೇಲೆ ಪ್ರೀತಿ ಇದ್ದರೆ ಮೊದಲು ಅವರಿಂದ ಡಿವೋರ್ಸ್ ತಗೊಳ್ಳಿ, ಆಮೇಲೆ ನಮ್ಮ ಮನೆಗೆ ಬಂದು ಹೆಣ್ಣು ಕೇಳಿ. ಆಗಲೂ ನಮ್ಮಮ್ಮ ಒಪ್ಪಲಿಲ್ಲ ಅಂದರೆ